ನಾವು ಆರಿಸಿಕೊಂಡಂತ ವಿವಿಧ ಭಾಗ ಯೆರೆಮೀಯನ ಗ್ರಂಥಕ್ಕೆ ನಮ್ಮ ಗಮನವನ್ನು ಕೊಡುವಂತವರಾಗಿರೋಣ ಪ್ರಿಯರೇ. ಯೆರೆಮೀಯನು ಬರೆದಂತ ಗ್ರಂಥ 1ನೇ ಅಧ್ಯಾಯದ 4ರಿಂದ 10 ವಾಕ್ಯಗಳನ್ನು ನಾವು ಪ್ರಾರಂಭವಾಗಿ ಓದಿಕೊಳ್ಳುವಂತವರಾಗಿರೋಣ. ಕೇಳ್ತಾ ಇದೆ ಬ್ರದ? ಹಲೋ. 4ರಿಂದ ಓಕೆ. ಯೆರೆಮೀಯನ ಗ್ರಂಥ 4ರಿಂದ 10 ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ. ಯಾರಾದ್ರೂ ಸಿದ್ಧರಾಗಿದ್ರೆ ಓದಿ ಬ್ರದರ್. ವಾಕ್ಯ ಓದ್ತೀರಾ? ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 4ರಿಂದ 10 ವಾಕ್ಯಗಳು. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ. ನೀನು ಉದಾರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದೆನು. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನೆಂದು ವಿನ್ನವಿಸಿದೆ. ಆಗ ಯೆಹೋವನು ನನಗೆ, ಬಾಲಕನನ್ನು ಬೇಡ, ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇ ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವೆ. ಅವರಿಗೆ ಅಂಜಬೇಡ, ನಿನ್ನನ್ನು ಧರಿಸಲು ನಾನೇ ನಿನ್ನೊಂದಿಗಿರುವೆ. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿ. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಯೇಸಪ್ಪ ಬ್ರದರ್. ಓದಿ ಸಹಾಯ ಮಾಡಬೇಕಾಗಿ ಕರ್ತನ ನಾಮದಲ್ಲಿ ನಿಮ್ಗೆ ವಂದನೆಯನ್ನು ಹೇಳುವಂತನಾಗಿದ್ದೇನೆ. ಈ ಸಮಯದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುವ ಯೆಹೋವನು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸುವಂತದ್ದನ್ನು ನಾವು ಈ ಭಾಗದಲ್ಲಿ ಓದಿಕೊಳ್ತೇವೆ. ಅಲ್ಲದೆ ಯೆರೆಮೀಯನ ಒಂದು ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಯಾವ ರೀತಿ ಗ್ರಹಿಸಿಕೊಳ್ಳಬೇಕು ಎಂಬುವ ವಿಚಾರವನ್ನು ಆತನು ಜೀವಿತದಲ್ಲಿ ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಒಂದು, ದೇವರು ನೇರವಾಗಿ ಪ್ರವಾದಿಯಾದ ಯೆರೆಮೀಯನ ಸಂಗಡ ಮಾತನಾಡ್ತಾ ಇದ್ದಾನೆ. ಆತನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸ್ತಾ ಇರುವಂತದ್ದನ್ನು ಈ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಯೆರೆಮೀಯನ ಗ್ರಂಥದಲ್ಲಿ 4ನೇ ವಾಕ್ಯವನ್ನು ನಾವು ಗಮನಿಸುವಾಗ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು ಎಂಬುದಾಗಿ ಬರಿತಾ ಇದೆ. ಯಾವ ವಾಕ್ಯಗಳನ್ನು ದೇವರು ಯೆರೆಮೀಯನಿಗೆ ಆತನು ದಯಪಾಲಿಸಬೇಕಾಗಿತ್ತೋ ಆ ವಾಕ್ಯಗಳನ್ನು ಆತನು ದಯಪಾಲಿಸಿದನು ಎಂಬುದಾಗಿ ಇಲ್ಲಿ ಬರಿತಾ ಇದ್ದಾನೆ. ಮಾತ್ರವಲ್ಲದೆ ಯಾವ ರೀತಿಯಾಗಿ ಯೆರೆಮೀಯನ ಸಂಗಡ ದೇವರು ಮಾತನಾಡ್ತಾ ಇರುವಂತ ವಿಷಯವನ್ನು ನಾವು ನೋಡ್ತಾ ಇದ್ದೇವೆ. 5ನೇ ವಾಕ್ಯ ಭಾಗದಲ್ಲಿ ಬರುವಾಗ ಯೆರೆಮೀಯನ ಸಂಗಡ ಯೆಹೋವ ದೇವರು ಈ ರೀತಿಯಾಗಿ ಹೇಳುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಏನಂದ್ರೆ, ಯೆರೆಮೀಯನಿಗೆ ತಿಳಿಸುವಂತ ವಿಚಾರ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ತಿಳಿದಿದ್ದೇನೆ. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ಇಲ್ಲಿ
ಯೆಹೋವ ದೇವರು ಯೆರೆಮೀಯನ ಸಂಗಡ ಒಂದು ವಾಕ್ಯವನ್ನು ದಯಪಾಲಿಸುವಂತ ವಿಚಾರದಲ್ಲಿ ನಾವು ನೋಡುವಾಗ, ಯೆರೆಮೀಯನಿಗೆ ಮೂರು ಸತ್ಯಾರ್ಥಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದನೇ ಎಂಬುದಾಗಿ ಹೇಳುವಾಗ, ನಾನು ನಿನ್ನನ್ನು ಪ್ರವಾದಿಯನ್ನಾಗಿ ಮಾಡ್ತಾ ಇದ್ದೇನೆ. ಯಾವಾಗ? ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ತಿಳಿದಿದ್ದೇನೆ. ಒಂದನೆಯದು ತಿಳಿದಿದ್ದಾನೆ ಯೆರೆಮೀಯನ ಕುರಿತಾಗಿ. ಎರಡನೆಯದು ಗರ್ಭದಿಂದ ಬರುವುದಕ್ಕೆ ಮುಂಚಿತವಾಗಿ ಪ್ರತಿಷ್ಠಿಸಿದ್ದೇನೆ. ಮೂರನೇದಾಗಿ ನಿನ್ನನ್ನು ನೇಮಿಸಿದ್ದೇನೆ, ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಯಾರ ಮೇಲೆ? ಜನರ ಮೇಲೆ. ಇಲ್ಲಿ ಒಂದನೆಯದಾಗಿ ನಾವು ನೋಡ್ತಾ ಬರುವಾಗ, ತಿಳಿದಿದ್ದೇನೆ ಎಂಬುವಂತ ಪದವನ್ನು ನೋಡುವಾಗ, ಯೆರೆಮೀಯನ ಸಂಗಡ ದೇವರು ಆತನ ಜೀವಿತವೆಲ್ಲವನ್ನು ತಿಳಿದಿದ್ದರು. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ತಿಳಿದಿದ್ದಂತ ದೇವರು. ಎರಡನೇದಾಗಿ, ನೀನು ಉದರದಿಂದ ಬರುವುದಕ್ಕೆ ಮೊದಲೇ ಏನಂತೆ ಪ್ರತಿಷ್ಠಿಸಿದಂತ ಯೆಹೋವ ದೇವರು ಯಾರನ್ನು? ಯೆರೆಮೀಯನನ್ನು ಪ್ರತಿಷ್ಠಿಸಿದ್ದಾನೆ. ಮೂರನೇದಾಗಿ, ಜನಾಂಗಗಳಿಗೆ ಏನ್ ಮಾಡ್ತಾ ಇದ್ದಾನೆ? ಪ್ರವಾದಿಯನ್ನಾಗಿ ನೇಮಿಸ್ತಾ ಇದ್ದಾನೆ. ನೋಡಿ, ಈ ಮೂರು ವಿಷಯಗಳು ಪ್ರವಾದಿಯಾದಂತ ಯೆರೆಮೀಯನಿಗೆ ದೇವರು ನೇರವಾಗಿ ಹೇಳುವಾಗ ಆತನ ಜೀವಿತದಲ್ಲಿ ನಾವು ನೋಡುತ್ತೇವೆ ಅಯ್ಯೋ ಎಂಬುದಾಗಿ. ಅದಕ್ಕೆ ಇದನ್ನೆಲ್ಲ ಕೇಳಿದ ಮೇಲೆ ಆ ಯೆರೆಮೀಯನು ಹೇಳುವಂತ ವಿಚಾರ, ಅಯ್ಯೋ, ನಾವು ನಮ್ಮ ಜೀವಿತದಲ್ಲಿ ಕರ್ತನನ್ನು ಅರಿತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನಾವು ಕೂಡ ಕರ್ತನ ಸನ್ನಿಧಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮನ್ನು ತಿಳಿದಿದ್ದನು ಮತ್ತು ನಮ್ಮನ್ನು ಪ್ರತಿಷ್ಠಿತನನ್ನಾಗಿ ಮಾಡಿದನು. ಯಾವಾಗ? ಕರ್ತನಾದ ದೇವರು ನಮ್ಮನ್ನು ಕೂಡ ಉದರದಿಂದ ಬರುವುದಕ್ಕೆ ಮುಂಚಿತವಾಗಿ ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ. ಮೂರನೇದಾಗಿ, ಯೆರೆಮೀಯನಿಗೆ ಹೇಳುವ ಪ್ರಕಾರ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ, ನಮ್ಮನ್ನು ಕೂಡ ಈ ಲೋಕದಲ್ಲಿ ದೇವರ ಮಕ್ಕಳಾಗಿ, ನಮ್ಮನ್ನು ದೇವರ ಸುವಾರ್ತಿಕರನ್ನಾಗಿ, ದೇವರ ವಾಕ್ಯಗಳನ್ನು ಸಾರುವಂತವರಾಗಿ ನಮ್ಮನ್ನು ಆತನು ನೇಮಿಸಿದ್ದಾನೆ. ಪ್ರಿಯರೇ, ಈ ಮೂರು ವಿಚಾರಗಳು ಯೆರೆಮೀಯನ ಜೀವಿತದಲ್ಲಿ ದೇವರು ಆ ಮೂರು ಸತ್ಯಾರ್ಥಗಳನ್ನು ತಿಳಿಸುವಾಗ, ನಾನು ನಿನ್ನ ತಿಳಿದಿದ್ದೇನೆ, ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ, ನಾನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬುವಂತ ಈ ಮೂರು ವಿಷಯವನ್ನು ದೇವರು ವಿವರಿಸಿ ಹೇಳುವಾಗ, ಅಲ್ಲಿ ಯೆರೆಮೀಯನಿಗೆ ಹೇಳುವಂತ ವಿಚಾರ, ಅಲ್ಲಿ ಯೆರೆಮೀಯನ ಜೀವಿತದಲ್ಲಿ ಮಾತನಾಡುವಂತ ಮಾತು ಏನಂದ್ರೆ, ಅದಕ್ಕೆ ನಾನು ಅಯ್ಯೋ ಕರ್ತನೇ, ಯೆಹೋವನೇ, ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಕರ್ತನಾದ ಯೆಹೋವನ ಮುಂದೆ ಏನ್ ಮಾಡ್ತಾ ಇದ್ದೇನೆ? ಅರಿಕೆ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇರುವಾಗ, ದೇವರು ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ಯಾಕೆ ನೇಮಿಸ್ತಾ ಇದ್ದಾನೆ? ತನ್ನ ಸೇವಕನಾಗಿ, ತನ್ನ ಪ್ರವಾದಿಯನ್ನಾಗಿ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಆತನನ್ನು ನೇಮಿಸ್ತಾ ಇದ್ದಾನೆ. ಆದಾಗಲೂ ಯೆರೆಮೀಯನು ತನ್ನ ಜೀವಿತದಲ್ಲಿ ನಾನು ದೇವರ ಒಂದು ಸೇವೆಗೋಸ್ಕರ ಆ ಪ್ರವಾದಿಯನ್ನಾಗಿ ನನ್ನ ನೇಮಿಸಿದ್ದಾನಲ್ಲ ಎಂಬುದಾಗಿ ಆತನ ಜೀವಿತದಲ್ಲಿ ಆ ಸಂತೋಷವು ಉಂಟಾಗುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಅಲ್ಲಿ ದೇವರ ವಾಕ್ಯವನ್ನು ಕೇಳಿದಾಗ ಆತನಿಗೆ ಒಂಥರ ಗಾಬರಿ ಆಗ್ಬೋದು, ಭಯ ಹಿಡಿದಂತವ್ರಾಗಿರ್ಬೋದು. ಎಲ್ಲವನ್ನು ನನ್ನ ಬಗ್ಗೆ ತಿಳಿದಂತ ಅವನು ಈ ಲೋಕದಲ್ಲಿ ದೇವರು ಬಿಟ್ರೆ ಬೇರೆ ಯಾರೂ ಇಲ್ಲ ಎಂಬುವಂತ ವಿಚಾರವನ್ನು ಯೆರೆಮೀಯನಿಗೆ ಉಂಟಾದಾಗ ಅದಕ್ಕೆ ಅಯ್ಯೋ ಎಂಬುದಾಗಿ ಇಲ್ಲಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಮಾತ್ರವಲ್ಲದೆ ದೇವರ ಮುಂದೆ ಅಯ್ಯೋ, ನಾನು
ಆ ನಾನು ಅಯ್ಯೋ ಕರ್ತನೇ, ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನಯಿಸಿದೆನು ಎಂಬುದಾಗಿ ಇಲ್ಲಿ ಯೆರೆಮೀಯನು ದೇವರ ಮುಂದೆ ಹೇಳುವಂತದ್ದನ್ನು ನಾವು ನೋಡ್ತೇವೆ. ಆಗ ಅಲ್ಲಿ 7ನೇ ವಾಕ್ಯದಲ್ಲಿ ಹೇಳುವಂತ ವಿಚಾರ ನೋಡುವಾಗ ನನಗೆ ಬಾಲಕನನ್ನ ಬೇಡ, ದೇವರು ತಾನೇ ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ, ಬಾಲಕನನ್ನ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರ ಬಳಿಗೆ ನೀನು ಹೋಗೇ ಹೋಗುವಿ, ನಾನು ಆಜ್ಞಾಪಿಸಿದ್ದನ್ನೆಲ್ಲ ನುಡಿಯಲೇ ನುಡಿಯುವಿ. ಮುಗಿದೋಯ್ತು. ದೇವರು ಯೆರೆಮೀಯನಿಗೆ ಹೇಳುವಾಗ ನೀನು ಬಾಲಕನನ್ನು ಬೇಡ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಆಜ್ಞಾಪಿಸಿದ್ದನ್ನೆಲ್ಲ ನುಡಿಯಲೇ ನುಡಿಯುವಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಮತ್ತು ನಾನು ಯಾರ ಬಳಿಗೆ ಕಳಿಸುತ್ತಾನೋ ಅವರ ಬಳಿಗೆ ನೀನು ಹೋಗೇ ಹೋಗುವಿ. ಇದು ದೇವರ ಚಿತ್ತವಾಗಿತ್ತು. ಯೆರೆಮೀಯನನ್ನು ಪ್ರವಾದಿಯನ್ನಾಗಿ ನೇಮಿಸುವಂತದ್ದು ದೇವರು ತನ್ನ ಸೇವೆಗಾಗಿ ಆತನು ಕರೆದು ಬೇರ್ಪಡಿಸುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಯೆರೆಮೀಯನನ್ನು ಕರೆದಾಗ ಯೆರೆಮೀಯನ ಜೀವಿತದಲ್ಲಿ ಆದಂತ ಅನುಭವವು ನಮ್ಮ ಜೀವಿತದಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಈ ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆರಿಸಿಕೊಂಡನು ಎಂಬುವಂತ ವಿಚಾರವನ್ನು ನಾವು ಕೂಡ ಕೇಳುವಾಗ ನಮಗೂ ಕೂಡ ಅಯ್ಯೋ ಎಂಬುದಾಗಿ, ಎಂತ ಸಂಗತಿಯಲ್ಲಪ್ಪ ಇದು, ನನ್ನನ್ನು ದೇವರು ಜಗತ್ತು ಉತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ತನ್ನ ಮಗನನ್ನಾಗುವುದಕ್ಕೂ ತನ್ನ ಸೇವಕನನ್ನಾಗುವುದಕ್ಕೂ ಮೊದಲೇ ತಿಳಿದಿದ್ದನು ಮತ್ತು ಮೊದಲೇ ಪ್ರತಿಷ್ಠಿಸಿದನು. ಮೊದಲೇ ನಮ್ಮನ್ನು ಕೂಡ ಜನಾಂಗಗಳಿಗೆ ಸುವಾರ್ತಿಕರನ್ನಾಗಿ ನೇಮಿಸಿದನು ಎಂಬುದಾಗಿ ನಾವು ಕೂಡ ಆ ಒಂದು ಯೆರೆಮೀಯನ ತರ ಅನ್ಕೊಳ್ಳುವಾಗ ಯಾವ ರೀತಿಯಾದಂತ ಅನುಭವ ನಮ್ಮದು ಆಗಿರುತ್ತದೆ ಎಂಬುದಾಗಿ ತಿಳಿದುಕೊಳ್ಳೋಣ. ಯೆರೆಮೀಯನಿಗೆ ಹಾಗೆ ಆಯ್ತು ಪ್ರಿಯರೇ. ಆದ್ರೂ ಕೂಡ ದೇವರ ಮುಂದೆ ಆತನು ಹೇಳ್ತಾ ಇದ್ದಿರುವಂತ ವಿಷಯ, ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಹೇಳ್ತಾ ಇದ್ದೆ. ಮಾತು ಕೊಡುವಾತನು ಯಾರು? ಮಾತು ಬಲ್ಲಂತವನು ಯಾರು? ಕಿವಿ ಕೊಟ್ಟವನು ಕೇಳುವುದಿಲ್ಲವೋ ಎಂಬುದಾಗಿ ನಾವು ನೋಡ್ತೇವೆ. ಕಣ್ಣು ಕೊಟ್ಟವನು ನೋಡುವುದಿಲ್ಲವೋ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಯೆರೆಮೀಯನ ಒಂದು ಜೀವಿತದವನ್ನು ಅನುಭವವನ್ನು ನೋಡುವಾಗ ದೇವರು ತನ್ನ ಆ ಸೇವೆಗಾಗಿ ತನ್ನ ಪ್ರವಾದಿಯನ್ನಾಗಿ ನೇಮಿಸುತ್ತಾ ಇರುವಂತದ್ದನ್ನು ನೋಡುವಾಗ ಯೆರೆಮೀಯನ ಜೀವಿತದಲ್ಲಿ ಭಯಂಕರವಾದಂತ ಒಂದು ಸಂತೋಷ ಆತನಲ್ಲಿ ಉಂಟಾಗಬೇಕಾಗಿತ್ತು. ಆದ್ರೂ ದೇವರನ್ನ ಮುಂದೆ ಆತನು ಯಾವುದು ಏನು ಇಲ್ಲ, ನಾನು ಖಾಲಿ ಎಂಬುದಾಗಿ ಯೆರೆಮೀಯನ ಜೀವಿತದಲ್ಲಿ ಆತನು ದೇವರಿಗೆ ಭಯಪಡುವಂತವನು ಆದನು. ದೇವರ ಸೇವೆಗೆ ದೇವರು ತಾನೇ ಆತನನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡನು. ಅಲ್ಲಿರುವಂತ ಜನರಲ್ಲಿ ಯೆರೆಮೀಯನನ್ನೇ ಯಾಕೆ ಆರಿಸಿಕೊಳ್ಳಬೇಕಾಗಿತ್ತು? ಆತನ ಒಂದು ಜೀವಿತದಲ್ಲಿ ನೋಡುವಾಗ ಬೆನ್ಯಾಮೀನ್ ಸೀಮೆಗೆ ಸೇರಿದ ಅನಾತೋತ್ ಊರಿನ ಯಾಜಕ ವರ್ಗದವನು, ಹಿಜ್ಕೀಯನ ಮಗನೂ ಆದ ಯೆರೆಮೀಯನು. ಈತನ ತಂದೆ ಹಿಜ್ಕೀಯನು, ಹೌದಲ್ವಾ? ಹಿಜ್ಕೀಯನ ಮಗನಾದಂತ ಯೆರೆಮೀಯನನ್ನು ಇಲ್ಲಿ ದೇವರು ಆರಿಸಿಕೊಳ್ತಾ ಇದ್ದಾನೆ. ಮತ್ತು ಯೆಹೂದದ ಅರಸನು ಆಮೋನನ ಮಗನೂ ಆದ ಯೆಶಾಯನ ಆಳ್ವಿಕೆಯ 13ನೆಯ ವರ್ಷದಲ್ಲಿ ಯೆಹೋವನ ವಾಕ್ಯವು ಇವನಿಗೆ ಒದಗಿತು ಎಂಬುದಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಮಾತ್ರವಲ್ಲದೆ ಯೆರೆಮೀಯನನ್ನು ಜೀವಿತದಲ್ಲಿ ನಾವು ನೋಡುವಾಗ ಆತನ ಒಂದು ಜೀವಿತ ದೇವರಿಗೆ ಮೆಚ್ಚುಗೆ ಆಗಿತ್ತು. ಆತನ ಒಂದು ಜೀವಿತದ ಮೂಲಕವಾಗಿ ಆತನು ದೇವರನ್ನು ಆರಿಸಿಕೊಂಡು ಆತನು ತನ್ನ ಪ್ರವಾದಿಯನ್ನಾಗಿ ಮಾಡಿಕೊಂಡ ನಂತರ ಅಲ್ಲಿ
ಹೇಳುವಂತ ವಿಚಾರವನ್ನು ನಾವು ನೋಡುತ್ತೇವೆ. ಆಗ ದೇವರು ಅಲ್ಲಿ ನಾನು ಯಾರ ಬಳಿಗೆ ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರ ಬಳಿಗೆ ನೀನು ಹೋಗುವೆ. ಇಲ್ಲಿ ನಾವು ನೋಡುವಾಗ ಯೆರೆಮೀಯನಿಗೆ ದೇವರು ಹೇಳುವಂತ ನಾನು ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರ ಬಳಿಗೆ ಹೋಗುವೆ. ಹೋಗ್ಲೇಬೇಕು. ಯಾಕಂದ್ರೆ ದೇವರು ಎರಡು ಮಾತಿನವನಲ್ಲ, ಒಂದೇ ಮಾತು ಹೇಳಿದ ಮೇಲೆ ಅದು ಹಾಗೇ ಆಗ್ತದೆ. ನಾನು ಯಾರ ಬಳಿಗೆ ನೋಡು ನೀನು ಹೋಗ್ತಿದೀಯ, ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಮತ್ತೆ ಹೋಗುವುದು ಮಾತ್ರ ಅಲ್ಲ, ನಾನು ಆಜ್ಞಾಪಿಸಿದ್ದನ್ನೆಲ್ಲ ನುಡಿಯುವಿ ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ ಯೆರೆಮೀಯನಿಗೆ. ಆಗ 8ನೇ ವಾಕ್ಯಕ್ಕೆ ಬರುವಾಗ ಅವರಿಗೆ ಅಂಜಬೇಡ. ಯಾರಿಗೆ? ನಾನು ನಿನ್ನನ್ನು ಯಾರ ಬಳಿಗೆ ಕಳಿಸ್ತಾ ಇದ್ದೇನೋ ನೀನು ಹೋಗ್ತಿದ್ದಿ, ನಾನು ಆಜ್ಞಾಪಿಸಿದ್ದನ್ನೆಲ್ಲ ನುಡಿತಿದ್ದಿ, ಅವರಿಗೆ ನೀ ಏನ್ ಮಾಡ್ಬೇಡ, ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಇಲ್ಲಿ ಯೆರೆಮೀಯನ ಸಂಗಡ ಒಂದು ಪ್ರೋತ್ಸಾಹ ಪಡಿಸ್ತಾ ಇದ್ದೇನೆ. ದೇವರು ಪ್ರೋತ್ಸಾಹವನ್ನು ಪಡಿಸುವಂತದ್ದು, ದೇವರು ತನ್ನ ವಾಕ್ಯದಿಂದ ಉತ್ತೇಜನ ಪಡಿಸುವಂತದ್ದು, ದೇವರು ತನ್ನ ವಾಕ್ಯದ ಬಲದಿಂದ ಯೆರೆಮೀಯನನ್ನು ಧೈರ್ಯಗೊಳಿಸುವಂತದ್ದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದೀವಲ್ಲ ಪ್ರಿಯರೇ. ಯಾಕಂದ್ರೆ ದೇವರ ಆಜ್ಞೆ, ದೇವರ ಇಷ್ಟ, ದೇವರ ವಾಕ್ಯ ಅದು ಎಷ್ಟು ಅಮೂಲ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯೆರೆಮೀಯನ ಜೀವಿತದಲ್ಲಿ ನೇರವಾಗಿ ಯೆರೆಮೀಯನಿಗೆ ಬಲಪಡಿಸುವಂತದ್ದನ್ನು ನಾವು ನೋಡುತ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ಯೇಸು ಕ್ರಿಸ್ತ ನಮ್ಮನ್ನು ಬಲಪಡಿಸುವಂತದ್ದನ್ನು ನಾವು 28ನೆಯ ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ನೀವು ಭೂಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ಆದುದರಿಂದ ನೀವು ಹೊರಟು ಹೋಗಿ ನೀವು ಸುವಾರ್ತೆಯನ್ನು ಸಾರ್ರಿ, ನಂಬುವವರಿಗೆ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಯಾಕಂದ್ರೆ ನಾನು ಯುಗಾದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮೊಂದಿಗೆ ಇರ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ನಂಬಿದಂತ ದೇವ ಜನರು, ತನ್ನನ್ನು ನಂಬಿದಂತ ದೇವ ಸೇವಕರನ್ನು ಕರೆದು ಬೇರ್ಪಡಿಸಿ ಅವರಿಗೆ ಆಜ್ಞೆ ಕೊಡುವಾಗ ಒಂದು ಪ್ರೋತ್ಸಾಹ, ಒಂದು ಉತ್ಸಾಹ, ಉತ್ತೇಜನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಉಂಟಾಗಿರುವಂತದ್ದನ್ನು ನಾವು ನೋಡುತ್ತಾ ಬರ್ತೇವೆ. ಹಾಗೆ ಯೆರೆಮೀಯನ ಜೀವಿತದಲ್ಲಿ ಸೀದಾ ಆತನ ಮುಂದೆ ನೀನು ಅಂಜಬೇಡ ಎಂಬುದಾಗಿ ಹೇಳುವಾಗ ಇನ್ನೂ ಧೈರ್ಯ ಬಂತು. ಯಾಕೆ? ನನ್ನ ಸಂಗಡ ದೇವರಿದ್ದಾನೆ, ನಾನು ಅಂಜುವುದಕ್ಕೆ ಯಾವುದು ನಾವು ಆಸ್ಪದ ಇಲ್ಲ. ಯಾಕಂದ್ರೆ ನಾನೇ ನಿನ್ನೊಂದಿಗೆ ಇರುವೇನು ಎಂಬುದಾಗಿ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೇನೆ, ಒಂದು ಧೈರ್ಯ ಪಡಿಸ್ತಾ ಇದ್ದಾನೆ ಕರ್ತನು. ಆತನ ಸೇವೆಗಾಗಿ ನೇಮಿಸ್ತಾ ಇರುವಂತ ಆ ಸೇವಕನಲ್ಲಿ ಇರುವಂತ ಆ ಪ್ರವಾದಿಯಲ್ಲಿರುವಂತ ಗುಣಗಳು, ಆತನು ಹೇಗೆ ಹೋಗಬೇಕು ಜನರ ಮುಂದೆ, ಅವರ ಮುಂದೆ ಹೇಗೆ ಸಾರಬೇಕು ಆತನ ವಾಕ್ಯಗಳನ್ನು, ಆತನು ಧೈರ್ಯ ಜನರ ಮುಂದೆ ಹೋಗುವಾಗ ಆಗಿನ ಕಾಲಘಟ್ಟದಲ್ಲಿ ಅಂಜಿಕೆ, ಭಯ, ಏನು ಮಾಡುತ್ತಾರೋ ಎಂಬುವಂತ ಕಳವಳಗಳು ಆ ದಿನಗಳಲ್ಲಿ ಕರ್ತನು ಪ್ರವಾದಿಗಳನ್ನು ಕೂಡ ಹೀಗೆ ನಾವು ಗಮನಿಸ್ತಾ ಬರ್ತಾ ಇರ್ತೇವೆ. ಆದರೂ ಕೂಡ ಇಲ್ಲಿ ಯೆರೆಮೀಯನ ಜೀವಿತದಲ್ಲಿ ದೇವರು ಹೇಳುವಂತ ವಾಕ್ಯದ ಒಂದೊಂದು ವಾಕ್ಯದೊಳಗೆ ನೀನು ನೋಡುವ 8ನೇ ವಾಕ್ಯದಲ್ಲಿ ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ಹೇಳಿ, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಇದು ಬೇರೆ ಯಾರ ಮಾತಲ್ಲ, ನಾನೇ ದೇವರು, ನಾನೇ ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಈ ವಾಕ್ಯವನ್ನು ಕೇಳುವಾಗ ಆ ಯೆರೆಮೀಯನಿಗೆ ಏನು ಮಾತನಾಡಲಿಕ್ಕೂ ಆತನಿಗೆ ಆಗಲಿಲ್ಲ. ಅಲ್ಲಿ 9ನೇ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ದೇವರು ಯೆರೆಮೀಯನಿಗೆ, ಆಗ ಯೆಹೋವನು
ಕೈ ಚಾಚಿ ನನ್ನ ಬಾಯಿಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಕಿತ್ತು ಹಾಕುವುದು, ಕೆಡುವುದು, ನಾಶ ಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೆಯೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಲ್ಲಿ ಯೆರೆಮೀಯನ ಜೀವಿತದಲ್ಲಿ ದೇವರು ಒಂದು ಪ್ರೋತ್ಸಾಹವನ್ನು ಕೊಡುವಂತ ವಿಚಾರವನ್ನು ಇಲ್ಲಿ ದೇವರು ಆ ಯೆರೆಮೀಯನ ಜೀವಿತದ ಅಲ್ಲಿ ತನ್ನ ಸೇವೆಗಾಗಿ ಪ್ರವಾದಿಯನ್ನಾಗಿ ನೇಮಿಸುವುದನ್ನು, ತನ್ನ ಕಾರ್ಯಕ್ಕಾಗಿ ಒಬ್ಬ ಪ್ರವಾದಿಯನ್ನೇ ಮೊದಲೇ ತಿಳಿದಿದ್ದನ್ನು, ಗರ್ಭದ ಅಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ಎಂಬುದಾಗಿ ಈ ಮಾತನ್ನು ಕೇಳುವಾಗ ನಮ್ಮ ಜೀವಿತದಲ್ಲಿ ನಾವು ನೋಡ್ಬೇಕು. ನಮ್ಮನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಯಾವ ರೀತಿಯಾಗಿ ನಾವು ಗರ್ಭದಲ್ಲಿ ಇರುವಾಗ ನಾವು ಯಾವ ರೀತಿಯಾಗಿ ರೂಪಿತರಾಗ್ತೇವೆಂಬುದಾಗಿ ನಮಗೆ ಗೊತ್ತಿಲ್ಲ. ಆದ್ರೆ ನಮ್ಮ ಕರ್ತನು, ನಮ್ಮ ದೇವರು, ನನ್ನ ಪ್ರಿಯ ರಕ್ಷಕನಾಗಿರುವಂತ ದೇವರಿಗೆ ನನ್ನನ್ನು ಯಾವ ರೀತಿಯಾಗಿ ರೂಪಿಸಬೇಕು, ನಮ್ಮನ್ನು ಒಬ್ಬೊಬ್ಬರನ್ನು ಯಾವ ರೀತಿಯಾಗಿ ರೂಪಿಸಬೇಕು ಎಂಬುದಾಗಿ ಆತನಿಗೆ ಮುಂಚೆ ನಮ್ಮ ಕುರಿತಾಗಿ ತಿಳಿದಿದ್ದಾನೆ. ಪ್ರಿಯರು, ಯೆರೆಮೀಯನನ್ನು ತಿಳಿದಂತ ದೇವರು ಅದೇ ದೇವರು, ನಮ್ಮ ದೇವರು ಸ್ವಾಮಿ. ಆತನು ನಮ್ಮನ್ನು ತಿಳಿದಿದ್ದಾನೆ ಅಂದ್ರೆ ನಮ್ಮ ಜೀವಿತದಲ್ಲಿ ನಾವುಗಳು ಎಷ್ಟು ದಿನ ಈ ಭೂಲೋಕದಲ್ಲಿ ಜೀವಿಸಬೇಕು, ಎಷ್ಟು ವರ್ಷ ಈ ಭೂಮಿಯಲ್ಲಿ ನಾವು ಆತನ ಸೇವೆಗಾಗಿ ನಿಲ್ಲಬೇಕು, ನಮ್ಮ ಮೂಲಕ ಎಷ್ಟು ಜನರು ಸ್ವರ್ಗಕ್ಕೆ ಆತನು ನಡೆಸುವುದಕ್ಕೆ ನಮ್ಮನ್ನು ಉಪಯೋಗಿಸ್ತಾನೆ ಎಂಬುದಾಗಿ ಆತನು ನಮ್ಮ ಜೀವಿತವನ್ನು ನಾವು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ಆತನು ತಿಳಿದಿದ್ದಾನೆ ಎಂಬುದಾಗಿ ನಾವುಗಳು ಅರಿತುಕೊಂಡಿದ್ದೇವೆ. ಬೇರೆ ಅರಿತುಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯ ಎಂದಿಗೂ ಸುಳ್ಳಾದದ್ದಲ್ಲ, ಸತ್ಯವನ್ನೇ ಅಂತ ಹೇಳಿದ್ದು. ಒಂದನೇ ತಿಳಿದಿದ್ದನು. ಎರಡನೇದಾಗಿ ಇಲ್ಲಿ ನಾವು ನೋಡ್ತಾ ಬಂದು, ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ ಒಂದು ಪ್ರತಿಷ್ಠಿತೆ ಯಾರಿಗೋಸ್ಕರ? ಯೆರೆಮೀಯನೊಂದು ಆಗಿತ್ತು. ಪ್ರಿಯರೇ, ಯೆರೆಮೀಯನನ್ನು ಪ್ರತಿಷ್ಠೆಪಡಿಸುವುದು ದೇವರ ಉದ್ದೇಶ. ಯಾವಾಗ? ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ತಿಳಿದಂತ ದೇವರು ಮತ್ತು ಜನಾಂಗಗಳಿಗೆ ಆತನ ಅಲ್ಲಿ ಉದರದಿಂದ, ತಾಯಿಯ ಗರ್ಭದಿಂದ ಬರುವುದಕ್ಕಿಂತ ಮೊದಲೇ ಪ್ರತಿಷ್ಠಿಸಿದಂತ ದೇವರು ಯೆರೆಮೀಯನನ್ನು ಮತ್ತು ಜನಾಂಗಗಳಿಗೆ ಪ್ರವಾದಿ. ಈ ಮೂರು ಕಾರ್ಯಗಳನ್ನು ದೇವರು ಯೆರೆಮೀಯನ ಜೀವಿತದಲ್ಲಿ ಆತನು ತಿಳಿದಿದ್ದ, ಪ್ರತಿಷ್ಠಿಸಿದ, ನೇಮಿಸಿದ. ಕರ್ತನಾದ ದೇವರು ನಮ್ಮನ್ನು ತಾನೇ ಹಂಗೆ ನಮ್ಮ ಒಬ್ಬೊಬ್ಬರನ್ನು ತಾನೇ ಆತನು ಕರೆದಂತ ದೇವರಾಗಿದ್ದಾನೆ, ಕರೆದು ಬೇರ್ಪಡಿಸಿದಂತ ದೇವರಾಗಿದ್ದಾನೆ. ತಿಳಿದಂತ ದೇವರ ಮುಂದೆ ನಾವೇನು ಮಾತನಾಡೋಕಿಲ್ಲ. ಯೆರೆಮೀಯನು ಏನು ಮಾತನಾಡಲಿಲ್ಲ. ಆತನು ಸುಮ್ಮನೆ ಈ ಮೂರು ವಾಕ್ಯಗಳನ್ನು ಕೇಳುವಾಗ ಆತನು ಸೈಲೆಂಟ್ ಆಗಿ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳುತ್ತಾ ಬಂದನು. ಯೆರೆಮೀಯನೇ, ನಿನ್ನನ್ನು ರೂಪಿಸಿದ, ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತ ನಾನು ನಿನ್ನನ್ನು ತಿಳಿದಿದ್ದೇನೆ. ಆ ಒಂದು ಮಾತಿಗೆ ಯೆರೆಮೀಯನಿಗೆ ಬಾಯಿ ತೆರೆದು ಏನು ಹೇಳಲಿಕ್ಕೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಿನ್ನ ಕುರಿತಾಗಿ ದೇವರಿಗೆ ಎಲ್ಲ ಗೊತ್ತಿದೆ. ಹುಟ್ಟಿನಿಂದ ಈ ಎಷ್ಟು ದಿನ ನಾನು ನಿನ್ನನ್ನು ಉಪಯೋಗಿಸಬೇಕು ಪ್ರವಾದಿಯನ್ನಾಗಿ ಎಂಬುದಾಗಿ ತಿಳಿದಿದ್ದೇನೆ ಎಂಬುವಂತ ವಿಚಾರವನ್ನು ಯೆರೆಮೀಯನು ಕೇಳುವಾಗ ಸೈಲೆಂಟ್. ಆತನು ಏನು ಮಾತನಾಡಲಿಲ್ಲ. ಎರಡನೇದಾಗಿ
ವಾಕ್ಯವನ್ನು ಕೇಳುವಾಗ ನೀನು ತಾಯಿ ಉದರದಿಂದ ಬರೋಕ ಮುಂಚಿತವಾಗಿ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ನನಗೋಸ್ಕರ, ದೇವರ ಸೇವೆಗೋಸ್ಕರ ಮತ್ತು ಜನಾಂಗಗಳಿಗೆ ನಿನ್ನನ್ನು ನಾನು ಪ್ರವಾದಿಯನ್ನಾಗಿ ನೇಮಿಸಿ ಬಿಟ್ಟಿದ್ದೇನೆ. ತಪ್ಪಿಸಿಕೊಳ್ಳಕ್ಕೆ ಚಾನ್ಸೇ ಇಲ್ಲ. ಆದಾಗ್ಲೂ ಅಲ್ಲಿ ದೇವರಿಂದ ಬಿಟ್ಟು ಹೋಗ್ಬೇಕು, ದೇವರನ್ನು ಮುಂದೆ ಆತನು ಭಿನ್ನಯಿಸ್ತಾ ಇದ್ದಾನೆ ನೋಡಿ. ಆಗಲಾದ್ರೂ ದೇವರು ಆತನನ್ನು ಬಿಡುತ್ತಾನೆ ಎಂಬುದಾಗಿ ಭಿನ್ನಯಿಸ್ತಾ ಇದ್ದಾನೆ. ಆದ್ರೂ ಕೂಡ ದೇವರು ಅಲ್ಲಿ ಬಿಡುತ್ತಾ ಇಲ್ಲ. ಏನಂತ, ಅದಕ್ಕೆ ನಾನು ಅಯ್ಯೋ ಕರ್ತನೇ, ಕರ್ತನಾದ ಯೆಹೋವನೇ, ನಾನು ಮಾತು ದೇವರ ಮುಂದೆ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಹೇಳ್ತಿದ್ದೇನೆ. ಇಷ್ಟೆಲ್ಲ ತಿಳಿದಿರುವಂತ ದೇವರು ಯೆರೆಮೀಯನನ್ನು ಮತ್ತು ಇಷ್ಟೆಲ್ಲ ಆತನಿಗೆ ಸತ್ಯಾರ್ಥವನ್ನು ಹೇಳಿಕೊಟ್ಟಾಗಲೂ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಹೇಳುವಂತಹ ವಿಚಾರವು ಯೆರೆಮೀಯನಿಗೆ ಯಾಕೆ ಬಂತು? ಆತನ ದೇವರ ಒಂದು ಪ್ರವಾದಿಯನ್ನಾಗಿ ಆತನು ಪ್ರವಾದಿಸಬೇಕೆಂಬುದಾಗಿ ಆತನ ಆ ವಿಚಾರದಲ್ಲಿ ಇರ್ಲಿಲ್ಲ. ಆದ ಕಾರಣ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ. ಆದ್ರೆ ಮೊದಲೇ ದೇವರೇ ಯೆರೆಮೀಯನನ್ನು ನೇಮಿಸಿದ್ದಾನೆ, ದೇವರು ಪ್ರತಿಷ್ಠಿಸಿದ್ದಾನೆ, ಆತನ ಒಂದು ಪ್ರವಾದಿಯನ್ನಾಗಿ ನೇಮಿಸಿದ್ದಾನೆ. ಇದರಿಂದ ಏನು ಹೇಳಿದ್ರು ದೇವರು ಆತನನ್ನು ಬಿಟ್ಟು ಕೊಡುವುದಿಲ್ಲ. ಯಾಕಂದ್ರೆ ಆ ಕೆಲಸವನ್ನು ನೀನೇ ಯೆರೆಮೀಯನೇ ಮಾಡಬೇಕು ಎಂಬುದಾಗಿ ಅಲ್ಲಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ ಪ್ರಿಯರೇ. ಮಾತ್ರವಲ್ಲದೆ ಅಲ್ಲಿ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಹೇಳುವಾಗ ಮಾತು ಬಲ್ಲವನಲ್ಲ ಎಂಬುದಾಗಿ ಮಾತ್ರ ಹೇಳಲಿಲ್ಲ, ಆದರೆ ಕರ್ತನಾದ ಯೆಹೋವನೇ, ನಾನು ಬಾಲಕನೆಂದು ಭಿನ್ನಯಿಸಿದೆನು. ನಾನು ಬಾಲಕನು ಎಂಬುದು, ನೀನು ಬಾಲಕನು ಅಂತ ದೇವರಿಗೆ ಗೊತ್ತು, ಪ್ರವಾದಿಯಾದಂತ ಆ ವಯಸ್ಸಿನಲ್ಲಿ ಇರುವಂತದ್ದು ಗೊತ್ತು. ಆದ್ರೆ ದೇವರ ಮುಂದೆ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ದೇವರ ಸೇವೆಯನ್ನು ಮಾಡಬಾರದು, ದೇವರ ಪ್ರವಾದಿಯನ್ನಾಗಿ ನಾನು ಇರಬಾರದು ಎಂಬುದಾಗಿ ಯೆರೆಮೀಯನ ಜೀವಿತದಲ್ಲಿ ಇರಬಹುದು ಏನೋ. ಆದ್ರೆ ಆತನು ಈ ರೀತಿಯಾಗಿ ಭಿನ್ನಯಿಸುವಾಗ ಆತನ ಜೀವಿತದಲ್ಲಿ ನಾವು ಅರಿತುಕೊಳ್ಳುವಂತ ವಿಚಾರ ಏನಂತಂದ್ರೆ, ದೇವರ ಒಂದು ಮಾತನ್ನು ತಪ್ಪಿಸಿ ಕೇಳದೆ ಮುಂದೆ ಹೋಗ್ಬೇಕು, ಆತನನ್ನು ಅರಿಯದೆ ಮುಂದೆ ಹೋಗ್ಬೇಕು. ಯಾಕಂದ್ರೆ ಆತನ ಮುಂದೆ ಈ ಮಾತುಗಳನ್ನು ಹೇಳುವಾಗ ನಮ್ಮನ್ನು ಬಿಟ್ಟು ಬಿಡ್ತಾನೆ, ನಮ್ಮನ್ನು ಬಿಟ್ಟು ಬೇರೆ ಯಾರನ್ನಾದರೂ ಪ್ರವಾದಿಯನ್ನಾಗಿ ಕೊಳ್ತಾನೆ ಎಂಬುವಂತ ವಿಚಾರದಿಂದ ಅಲ್ಲಿ ಹೇಳುವಂತ ವಿಚಾರವನ್ನು ನಾವು ನೋಡ್ತಾ ಬರ್ತೇವೆ. ನಾನು ಮಾತು ಬಲ್ಲವನಲ್ಲ, ಬಾಲಕನೆಂದು ಭಿನ್ನಯಿಸಿದಾಗಲೂ ಅಲ್ಲಿ ದೇವರ ಮುಂದೆ ದೇವರು ತಾನೇ ಹೇಳ್ತಾ ಇದೆ, ನನಗೆ ಬಾಲಕನನ್ನ ಬೇಡ, ಮುಗಿದೋಯ್ತು. ದೇವರು ಹೇಳುವಂಥದ್ದು. ಆಗ ಯೆಹೋವನು, ನನಗೆ ಬಾಲಕನನ್ನ ಬೇಡ ನೀನು, ಯಾಕಂದ್ರೆ ನಾನು ಯಾರ ಬಳಿಗೆ ಕಳಿಸುತ್ತೇನೋ ನೀನು ಹೋಗು. ದೇವರ ಇದು ಆಜ್ಞೆಯಾಗಿದೆ, ದೇವರ ಆಜ್ಞೆಯನ್ನು ಸಾರಬೇಕಾಗಿದೆ ಪ್ರೇರೆ. ಅದಕ್ಕಾಗಿ ಯೆರೆಮೀಯನ ಜೀವಿತದಲ್ಲಿ ಈ ವಾಕ್ಯ ಭಾಗಗಳನ್ನು ನಾವು ನೋಡ್ತಾ ಬರುವಾಗ, ಒಂದೊಂದು ವಾಕ್ಯಗಳನ್ನು ನೋಡುವಾಗ ಆ ಯೆರೆಮೀಯನಿಗೆ ವಾಕ್ಯದಲ್ಲಿ ದೇವರು, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನ್ನನ್ನು ಉದ್ಧರಿಸಲು ನಾನು ನಿನ್ನೊಂದಿಗೆ ಇರುತ್ತೇನೆ ಮತ್ತು ಅಂಜಬೇಡ ಎಂಬುದಾಗಿ 8ನೇ ವಾಕ್ಯದಲ್ಲಿ 3 ಪದಗಳನ್ನು ದೇವರು ಯೆರೆಮೀಯನಿಗೆ ಒಂದು ಅಂಜಬೇಡ, ನಿನ್ನನ್ನು ಉದ್ಧರಿಸುತ್ತೇನೆ ಮತ್ತು ನಿನ್ನೊಂದಿಗೆ ಇರ್ತೇನೆ, ನಾನೇ ನಿನ್ನೊಂದಿಗೆ ಇರ್ತೇನೆ. ಯಾರಿಂತ ಮಾತುಗಳನ್ನು ಹೇಳುತ್ತಾರೆ ಹೇಳಿ? ದೇವರು ಮಾತ್ರ, ಸೃಷ್ಟಿಕರ್ತನು ಮಾತ್ರ, ತನ್ನ ಕಾರ್ಯಗಳನ್ನು ಸಾಧಿಸುವಂತ ದೇವರು ಮಾತ್ರ ಹೇಳೋದಕ್ಕೆ ಸಾಧ್ಯ ಪ್ರಿಯರೇ. ಇದರಿಂದ ನಮ್ಮ ಜೀವಿತದಲ್ಲಿ ನಮ್ಮನ್ನು ಉದ್ಧರಿಸುವಂತಾನು, ನಮ್ಮನ್ನು ತನ್ನ ಒಂದು ಮಾತುಗಳನ್ನು ಕೈಗೊಂಡು ನಡೆಯುವಂತವ್ರು ಆಗುವುದಕ್ಕೆಂದು ನಮಗೆ ಅಂಜಬೇಡ್ರಿ, ಭಯ ಪಡಬೇಡ್ರಿ, ಮತ್ತು ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ಕೂಡ ದೇವರು ನಮ್ಮ ಸಂಗಡ ಕೂಡ ಮಾತಾಡ್ತಾ ಇದ್ದೇನೆ. ಯೆರೆಮೀಯನ ಜೀವಿತದಲ್ಲಿ ಮಾತನಾಡಿದ ಹಾಗೆ
ನಮ್ಮ ಜೀವಿತದಲ್ಲಿ ಕೂಡ ಆತನು ಮಾತನಾಡುವುದಕ್ಕೂ ಶಕ್ತನಾಗಿದ್ದಾನೆ. ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ನಡೆಸ್ತಾ ಇದ್ದಾನೆ, ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ. ಎರೆಮೀನ ತರ ನಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ಯಾವುದೇ ರೀತಿಯಾದಂತ ದೇವರನ್ನು ಬಿಟ್ಟು ನಾವು ಯಾವ ನೆಪ ಹೇಳದಂತವರಾಗಿ ದೇವರ ಸನ್ನಿಧಾನದಲ್ಲಿ ದೇವರು ನಮ್ಮನ್ನು ಭಯ ಪಡ್ತಾ ಇದ್ರೆ, ಅಂಜಿಸ್ತಾ ಇದ್ರೆ ಅಂಜಬೇಕಾಗಿ ಹೇಳ್ತಾನೆ ಎಂಬುವಂತ ವಿಚಾರ ನಮ್ಮ ಜೀವಿತದಲ್ಲಿ ಅನು ಅನುಸರಿಸುವಂತವರಾಗಬೇಕು. ಮಾತ್ರವಲ್ಲದೆ ಉದ್ಧಾರಿಸುವಂತದ್ದು ದೇವರ ಕೈಲಿದೆ. ನಿನ್ನೊಂದಿಗೆ ಇರುತ್ತೇನೆಂಬುದಾಗಿ ಹೇಳುವಂತ ವಿಚಾರ ಬೇರೆ ಯಾರು ಹೇಳುವುದಿಲ್ಲ, ಅದು ದೇವರೇ. ನಾನೇ ನಿಮ್ಮೊಂದಿಗೆ ಇರುತ್ತೇನೆ ಎಂಬುದಾಗಿ ಹೇಳುವಂತದ್ದನ್ನು ನಾವು ನೋಡ್ತಾ ಬರ್ತೇವೆ. ಮತ್ತು 9ನೇ ವಾಕ್ಯಕ್ಕೆ ಬರುವಾಗ, ಆಗ ಯೆಹೋವನು ಕೈ ಚಾಚಿ ನನ್ನ ಬಾಯಿಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ನೋಡಿದ್ರ, ಇಲ್ಲಿ ಕೂಡ ದೇವರು ಯೆರೆಮೀಯನ ಒಂದು ಬಾಯಿಯನ್ನು ಮುಟ್ತಾ ಇದ್ದಾನೆ. ಯೆಹೋವನು ಕೈ ಚಾಚ್ತಾ ಇದ್ದಾನೆ, ನನ್ನ ಬಾಯಿಯನ್ನು ಮುಟ್ಟಿದನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳು ಇಟ್ಟಿದ್ದೇನೆ. ಇಲ್ಲಿ ಯಾರ ಬಾಯಲ್ಲಿ? ಯೆರೆಮೀಯನ ಬಾಯಿಯಲ್ಲಿ ದೇವರು ತಾನೇ ತನ್ನ ಮಾತುಗಳನ್ನು ಇಟ್ಟಿದ್ದಾನೆ. ಇವತ್ತು ನಮ್ಮ ಬಾಯಿಯಲ್ಲಿ ಕೂಡ ದೇವರ ವಾಕ್ಯಗಳು ಇದೆಯಾ? ನಮ್ಮ ಬಾಯಿಯಲ್ಲಿ ಕೂಡ ದೇವರು ವಾಕ್ಯಗಳನ್ನು ಇಟ್ಟಿದ್ದಾನೆ. ದೇವರ ಹಾಡನ್ನು ಆಡುವಂತ ಮತ್ತು ದೇವರ ವಾಕ್ಯವನ್ನು ಓದುವಂತ, ದೇವರ ವಾಕ್ಯ ಸಂದೇಶವನ್ನು ಕೊಡುವಂತ, ವಾಕ್ಯ ಸಂದೇಶದಲ್ಲಿ ನಾವು ಅತಿ ನಿಪುಣರಾಗಿ ಜೀವಿಸಬೇಕೆಂಬುದಾಗಿ ದೇವರು ತಾನೇ ಯೆರೆಮೀಯನ ಬಾಯಿಯಲ್ಲಿ ತನ್ನ ವಾಕ್ಯಗಳನ್ನು ಇಟ್ಟ ಪ್ರಕಾರವಾಗಿ ನಮ್ಮ ಬಾಯಿಯಲ್ಲಿ ಕೂಡ ಆತನು ವಾಕ್ಯಗಳು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಂಡಿದ್ದೇವ. ಆ ವಾಕ್ಯಗಳನ್ನು ಇಟ್ಟಿದ್ದಾನೆ ಹೃದಯದಲ್ಲಿ. ಹೃದಯ ಎಂಬ ಹಲಿಗೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಅದನ್ನು ಬೆಳ್ಳಿಯಂತೆ ನಿಕ್ಷೋಪದಂತೆ ನಾವು ಅದನ್ನು ಕಾಪಾಡಿಕೊಳ್ತಾ ಇದ್ದೇವ. ಒಂದೊಂದು ದಿನಕ್ಕೆ ಒಂದೊಂದು ವಾಕ್ಯ ನಾವು ಬಾಯಾಟ ಮಾಡಿದ್ರೆ ಒಂದು ತಿಂಗಳಿಗೆ 30 ವಾಕ್ಯಗಳನ್ನು ನಾವು ಕಲಿಬಹುದು ಪ್ರಿಯರೇ. ಮಾತ್ರವಲ್ಲದ ಅದು ಹೃದಯದಲ್ಲಿ ನಾವು ಧ್ಯಾನಿಸಬಹುದು. ಆದ್ರೆ ವರ್ಷಕ್ಕೆ 360 ವಾಕ್ಯಗಳನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ಆತನ ವಾಕ್ಯಗಳಲ್ಲಿ ನಮ್ಮ ಹೃದಯದಲ್ಲಿ ಇಟ್ಟಿದ್ದಾನೆ. ಅದನ್ನು ನಾವು ಬಾಯಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಆದ್ರೆ ಆ ಮಾತುಗಳನ್ನು ಇಟ್ಟಿರುವಾಗ ಅವು ಕಿತ್ತು ಹಾಕುವುದು, ಕೆಡುವುದು, ನಾಶ ಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೆಯೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಯೆರೆಮೀಯ ಜೀವಿತದಲ್ಲಿ ಇಸ್ರಾಯೇಲ್ ಜನರ ಮೇಲೆ ಆತನನ್ನು ಪ್ರವಾದಿಯನ್ನಾಗಿ ನೇಮಿಸ್ತಾ ಇರುವಾಗ ಈ ಸತ್ಯವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಈ ಕಾಲಘಟ್ಟದಲ್ಲಿ ನೋಡುವಾಗ ಈ ವಾಕ್ಯಗಳನ್ನು ನಮ್ಮ ಬಾಯಿಯಲ್ಲಿ ದೇವರು ಇಟ್ಟಿದ್ದಾನೆ. ಕರ್ತನು ಬರುವ ದಿನದೊಳಗೆ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿ ನಾವು ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳಬೇಕು, ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಅಂಗೀಕರಿಸಿಕೊಂಡು ಯೆರೆಮೀಯನ ತರ ಆತನಿಗೆ ಪ್ರವಾದಿಯನ್ನಾಗಿ ದೇವರು ನೇಮಿಸಿಕೊಂಡನು. ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ಸೇವಕರಾಗಿ, ದೇವರಿಗೆ ದಾಸರಾಗಿ ನಾವು ಆತನ ಸೇವೆಯಲ್ಲಿ ನಮ್ಮನ್ನು ದಿನಾಲು ಪ್ರತಿಷ್ಠಿತ ಪಡಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ದಿನಾಲು ಹಗಲು ರಾತ್ರಿ ಮುಂದೆ ಹೋಗುವಂತೆ, ದೇವರಿಗಾಗಿ ಜೀವಿಸುವಂತವರಾಗುವಂತೆ ದೇವರು ನಮಗೆ ಯೆರೆಮೀಯನ ತರ ನಮ್ಮನ್ನು ಕೂಡ ನಮ್ಮ ಸಂಗಡ ಕೂಡ ಮಾತನಾಡಿರುವಾಗ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂಥ ಭಾಗ್ಯ ಯೆರೆಮೀಯನಿಗೆ ಸಿಕ್ತು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಎಂಬ ರಕ್ಷಣೆಯನ್ನು ಹೊಂದಿಕೊಳ್ಳುವಂತ ಭಾಗ್ಯ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರಕಿರುವಾಗ ನಾವು ಕೂಡ ಧನ್ಯರಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕೂಡ
ದೇವರು ನಮ್ಮನ್ನು ತಿಳಿದಿದ್ದಾನೆ, ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ ಈ ಲೋಕದಲ್ಲಿ. ನಮ್ಮನ್ನು ಜನಾಂಗಗಳ ಮೇಲೆ ನಮ್ಮನ್ನು ಪ್ರವಾದಿಯನ್ನಾಗಿ ಮಾಡಿದನ. ಆತನ ಸುವಾರ್ತೆ ಸಾರುವಂತದೇ ಪ್ರವಾದಿಯ ಕೆಲಸವಾಗಿರುವಾಗ ನಾವು ನಮಗೆ ಕೊಟ್ಟಂತ ಸೇವೆ ಕಾರ್ಯಗಳಲ್ಲಿ ಮುಂದೆ ನಾವು ಹೋಗುವುದಕ್ಕೂ ದೇವರ ಸನ್ನಿಧಾನದಲ್ಲಿ ನಾವು ಈಗ ಈ ರೀತಿಯಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರಿಗೆ ವಿಧೇಯರಾಗಿ ಜೀವಿಸುವಂತೆಯೂ, ಯೆರೆಮೀಯನ ತರ ಆತನು ಜೀವಿತದಲ್ಲಿ ಹೇಗೆ ತನ್ನನ್ನು ತಾನು ದೇವರಿಗೆ ಪ್ರವಾದಿಯನ್ನಾಗಿ ಸಮರ್ಪಿಸಿಕೊಳ್ಳುವುದಕ್ಕೂ ದೇವರಿಗೆ ಒಪ್ಪಿಸಿಕೊಟ್ಟನು, ಹಾಗೆ ನಾವು ಕೂಡ ನಮ್ಮನ್ನು ಉಂಟು ಮಾಡಿದ ದೇವರ ಕೈಗಳಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ದೇವರು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸಲಿ. ಆತನ ಉನ್ನತ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.